ನಿರ್ವಾಣ ಫುಡ್ಸ್ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಹೆಸರು ಅನಿತಾ. ಸೊ ನಾವು ಈ ನಿರ್ವಾಣ ಫುಡ್ಸ್ನಲ್ಲಿ ಪ್ರತಿಯೊಂದು ವಾರ ಒಂದೊಂದು ಹೊಸ ಐಟಮ್ನ ಕಲಿತಾ ಇದ್ದೀವಿ. ಸೊ ಆಹಾರ ಮಾಡೋ ವಿಧಾನ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಸೊ ಧ್ಯಾನಿಗಳು ಆಹಾರವನ್ನು ಅಡುಗೆಯನ್ನು ಮಾಡಿದಾಗ ತುಂಬ ರುಚಿಯಾಗಿರುತ್ತೆ, ತುಂಬ ಎನರ್ಜಿ ಕೂಡ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಪತ್ರಿಜಿಯವರ ಅಡುಗೆಯನ್ನು ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತೀವಿ ಎಲ್ಲರೂ ಕೂಡ. ಅದು ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಹಾಗೆಯೇ ಅವರ ಅಡುಗೆಗಳು ತುಂಬ ಸುಲಭವಾಗಿರುತ್ತೆ. ಪತ್ರಿಜಿಯವ್ರಿಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ. ಯಾರಿಗೆ ಬದನೆಕಾಯಿ ಅಂದರೆ ಇಷ್ಟ ಇರಲ್ಲ ಹೇಳಿ? ಬದನೆಕಾಯಿ ಎಲ್ಲರಿಗೂ ಇಷ್ಟ ಅಲ್ವೇ? ಸೊ ಇವತ್ತು ಒಂದು ಹೊಸ ರೀತಿಯಲ್ಲಿ ನಾವು ಹೈದರಾಬಾದಿ ಬಗಾರ್ ಬದನೆಕಾಯಿ ಅಡುಗೆಯನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕಾಯಿ ಥರ ಇರುತ್ತೆ. ಸೊ ಅದಕ್ಕೆ ಎಲ್ಲ ಐಟಮ್ಸು ಸೇರಿ ಅದು ತಿಂದಾಗ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಸೊ ಬದನೆಕಾಯಿ ಅನ್ನೋದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ. ಸೊ ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. PMC ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು, ವಂದನೆಗಳು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಳೆದಾಗಿರುವಂಥ ಬದನೆಕಾಯಿಗಳು, ಅದನ್ನು ಬದನೆಕಾಯಿ ಚೆನ್ನಾಗಿ ತೊಳೆದುಕೊಂಡು ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. 4 ಪೀಸಸ್ ಆಗಿ ಅದು ಪೂರ್ತಿ ಹೊರಗೆ ಬರಬಾರ್ದು, ಇಲ್ಲೇ ಕಟ್ ಮಾಡ್ಕೋಬೇಕು ನಾವು. ಸೊ ಮತ್ತು ಟೊಮೆಟೊ ಹಚ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ. ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ ಎಲ್ಲ ಕೂಡ ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಮತ್ತು ಹಸಿ ಕೊಬ್ಬರಿ, ಧನಿಯಾ ಬೀಜ, ಯಾಲಕ್ಕಿ, 2-3 ಲವಂಗ, ಚಕ್ಕೆ, ಇಷ್ಟು ಚಕ್ಕೆ, ಉದ್ದವಾಗಿರುವ ಚಕ್ಕೆ, ಮತ್ತು ಗಸಗಸ, ಮತ್ತು ಬಿಳಿ ಎಳ್ಳು. ನಂತರ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಎಣ್ಣೆ, ಮತ್ತು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಬೇಕಾಗಿರುವ ಸಾಮಾನು ಜೀರಿಗೆ, ಉದ್ದಿನಬೇಳೆ, ಸಾಸಿವೆ, ದಾಲ್ಚಿನ್ನಿ ಚಕ್ಕೆ ಮತ್ತು ಲವಂಗ, ಕೊನೆಗೆ ಕರಿಬೇವಿನ ಸೊಪ್ಪು. ಸೊ ಈಗ ಬಗಾರ್ ಬದನೆಕಾಯಿ ಶುರು ಮಾಡೋಣ. ಈ ಎಲ್ಲ ಪದಾರ್ಥಗಳನ್ನು ನಾವು ಫಸ್ಟ್ ಫ್ರೈ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಧನಿಯಾ ಬೀಜ, ಲವಂಗ, ಚಕ್ಕ, ಯಾಲಕ್ಕಿ, ಹಸಿ ಕೊಬ್ಬರಿ, ಗಸಗಸೆ ಮತ್ತು ಬಿಳಿ ಎಳ್ಳು. ಎಲ್ಲ ಕೂಡ ಕಬ್ಬಿಣ ಬಾಂಡಲಿಯಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಇನ್ನೊಂದು ಬಾಂಡ್ಲಿಯಲ್ಲಿ ನಾವು ಎಣ್ಣೆಯನ್ನು ತಗೊಳ್ಳೋಣ. ಬದನೆಕಾಯನ್ನು ಫ್ರೈ ಮಾಡಿಕೊಳ್ಳೋಣ. ಈಗ ಬದನೆಕಾಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಫ್ರೈ ಆಗಿದೆ, ನಾವು ಒಂದು ಪ್ಲೇಟ್ಗೆ ತಗೊಳ್ಳೋಣ. ಅದು ತಂಪಾದ್ಮೇಲೆ ಮತ್ತೆ ನಾವು ಪುಡಿ ಮಾಡ್ಕೋಬೇಕು. ಬಗಾರ್ ಬದನೆಕಾಯಿಗೆ ಬೇಕಾಗಿರುವ ಪದಾರ್ಥಗಳು: ಹುಣಸಿನ ಹಣ್ಣಿನ ರಸ,
ತಿಕ್ಕಾಗಿರಬೇಕು ಈ ರಸ. ಇದು ಕೊನೆಗೆ ನಾವು ಸೇರಿಸ್ಕೊಳ್ಳೋಣ ಪಲ್ಯಗೆ. ಈಗ ಅದೆಲ್ಲ ತಂಪಾಗಿದೆ. ನಾವು ಫ್ರೈ ರೋಸ್ಟ್ ಮಾಡ್ಕೊಂಡಿರೋ ಪದಾರ್ಥಗಳೆಲ್ಲವೂ ಕೂಡ ಅದನ್ನು ನಾವು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ. ಈಗ ಬದನೆಕಾಯಿ ಫ್ರೈ ಆಗಿದೆ ಸ್ನೇಹಿತರೆ. ಇದನ್ನು ನಾವು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿದರೆ ನಮಗೆ ಕಾಣ್ತಾ ಇದೆ ಮೆತ್ತಗಾಗಿದೆ. ಹಾಗೆ 4 ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡಾಗ ಆ ಫ್ಲೇವರ್ಸ್ ಎಲ್ಲ ಒಳಗೆ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ. ಈಗ ಹಸಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಪೀಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅದೇ ಎಣ್ಣೆಯಲ್ಲಿ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿಣ, ಸ್ವಲ್ಪ ಇಂಗು. ಇದೆಲ್ಲವೂ ಫ್ರೈ ಆದಮೇಲೆ ಕೊನೆಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಅವಾಗ ಅದು ಬೇಯುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವೆಲ್ಲವೂ ಕೂಡ ಹಸಿ ಪದಾರ್ಥಗಳು, ಅದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸೊ ಎಣ್ಣೆ ಮೇಲೆ ಬರೋವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ ಸ್ನೇಹಿತರೆ. ಪೇಸ್ಟ್ ಎಲ್ಲ ಕೂಡ ಎಣ್ಣೆ ಎಲ್ಲ ಮೇಲಕ್ಕೆ ಬಂದಿದೆ. ಈಗ ನಾವು ಟೊಮೆಟೊ ಸ್ಲೈಸಸ್ ಹಾಕ್ಕೊಳ್ಳೋಣ. ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ. ಈಗ ಬದನೆಕಾಯನ್ನು ಸೇರಿಸ್ಕೊಳ್ಳೋಣ. ಇದು ಫ್ರೈ ಆಗಿದೆ ಬದನೆಕಾಯಿ. ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ, ಆ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಒಣಮೆಣಸಿನಕಾಯಿ ಪುಡಿ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಖಾರದ ಜೊತೆಗೆ ಉಪ್ಪು ಕೂಡ ಹಾಕೋಣ. ಇದಕ್ಕೆ ಸ್ವಲ್ಪ ಹೊತ್ತು ನಾವು ಮುಚ್ಚಳೆಯನ್ನು ಹಾಕ್ಕೊಂಡು ಇಡೋಣ.
ಸ್ನೇಹಿತರೆ, ಬದನೆಕಾಯಿ, ಬಗಾರ್ ಬದನೆಕಾಯಿ ರೆಡಿಯಾಗಿದೆ. ತುಂಬ ಒಳ್ಳೆ ವಾಸನೆ ಬರ್ತಾ ಇದೆ, ಯಾವಾಗ ತಿನ್ನೋಣ ಅನಿಸ್ತಾ ಇದೆ. ಸೊ ಈ ಬದನೆಕಾಯನ್ನು ನಾವು ಚಪಾತಿ ಜೊತೆ ತಿನ್ಬೋದು, ರೈಸ್, ಬಿಸಿ ಬಿಸಿ ರೈಸ್ ಜೊತೆ ತಿನ್ಬೋದು, ಹಾಗೆ ಜೀರಾ ರೈಸ್ ಆ ಥರ ನಾವು ಪಲಾವ್ ಆ ಥರ ಅದ್ರ ಜೊತೆ ಕೂಡ ಇದು ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಖಂಡಿತ ಇದನ್ನು ಮಾಡಿ ನೀವು ನಿಮ್ಮ ಅನುಭವವನ್ನು ನಮ್ಮ ನಿರ್ವಾಣ ಫುಡ್ಸ್ಗೆ ತಿಳಿಸಿ. ಸೊ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.